ನಾಗರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಯುವ ಸಮೂಹ, ಅದರಲ್ಲೂ ಕಾಲೇಜು ವಿದ್ಯಾರ್ಥಿಗಳು ಡ್ರಗ್ಸ್ಗೆ ದಾಸರಾಗ್ತಿದ್ದಾರೆ. ಮಾದಕ ವಸ್ತುಗಳ ಬಳಕೆ ಮಾಡೋದ್ರಿಂದ ಆಗುವಂತಹ ಅನಾಹುತಗಳ ಬಗ್ಗೆ ಪೊಲೀಸರು ಇವತ್ತು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಪೊಲೀಸರ ಕೆಲಸಕ್ಕೆ ಕಾಂತಾರ ಲೀಲಾ ಕೂಡ ಸಾಥ್ ಕೊಟ್ಟಿದ್ದಾರೆ. ಹೀಗೆ ಮನಸ್ಸು ಬಿಚ್ಚಿ ಕುಣಿಯುತ್ತಿರೋ ಇವರು ಅಲಯನ್ಸ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು. ಬೆಂಗಳೂರು ಪೊಲೀಸರು ಜೊತೆಗೆ ಸೇರಿ ನೋ ಡ್ರಗ್ಸ್ ಜಾಗೃತಿ ವಾಕಥಾನ್ಗೂ ಮುನ್ನ ಭರ್ಜರಿ ಸ್ಟೆಪ್ ಹಾಕಿ ವಿದ್ಯಾರ್ಥಿಗಳಿಗೆ ಹುಮ್ಮಸ್ಸು ತುಂಬಲಾಯಿತು. ಬೆಂಗಳೂರು ಜಿಲ್ಲಾ ಪೊಲೀಸರ ಜಾಗೃತಿ ವಾಕಥಾನ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ತು. ಅಪರಾಧ ಮಾಸಾಚರಣೆ ಅಂಗವಾಗಿ ನೋ ಡ್ರಗ್ಸ್ ಜಾಗೃತಿ ವಾಕಥಾನ್ ನಡೆಯಿತು. ಕಾಂತಾರ ಸಿನಿಮಾ ನಟಿ ಸಪ್ತಮಿ ಗೌಡ, ಕೇಂದ್ರ ವಲಯ ಐಜಿಪಿ ರವಿಕಾಂತೇಗೌಡ, ನಟಿ ಬೃಂದಾ ಆಚಾರ್ಯ, ನಟ ಶ್ರೇಯಸ್ ಮಂಜು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಲವು ಶಾಲಾ ಕಾಲೇಜುಗಳು, ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿದ್ದು ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮಾದಕ ವಸ್ತು ನಿಷೇಧ ಕುರಿತು ಜಾಗೃತಿ ಮೂಡಿಸಲು ಸುಮಾರು 5 ಕಿಲೋಮೀಟರ್ ಓಟ, 3 ಕಿಲೋಮೀಟರ್ ನಡಿಗೆ ಹಮ್ಮಿಕೊಳ್ಳಲಾಗಿತ್ತು. ಮಾದಕ ವಸ್ತುಗಳು ನಮಗೆ ಬೇಡ ಜಾಗೃತಿ ಅಭಿಯಾನದಲ್ಲಿ ಜುಂಬಾ ಡಾನ್ಸ್ನಲ್ಲಿ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ರು. ಇವತ್ತಿನ ಯುವ ಪೀಳಿಗೆಗೆ, ಯೂತ್ಸ್ಗೆ ಇದು ಒಂದು ಇಂಪಾರ್ಟೆಂಟ್ ಮೆಸೇಜ್ ಬೇಕಾಗಿರೋದು. ಯಾಕಂದ್ರೆ ಎಷ್ಟೊಂದು ಜನ ಡ್ರಗ್ಸ್ ತಗೊಂಡು ಒಂದು ಮಾದಕ ವಸ್ತು ಒಳಗಾಗಿ ಇಡೀ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಈ ಅಭಿಯಾನ ಮಾಡ್ತಾರೆ. ಮಾದಕ ವಸ್ತು ಜಾಗೃತಿ ಅಭಿಯಾನದಲ್ಲಿ ವಿಶೇಷವಾಗಿ ವಿಂಟೇಜ್ ಕಾರುಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ವಿಂಟೇಜ್ ಕಾರುಗಳನ್ನ ನೋಡಿ ಕಾಲೇಜು ವಿದ್ಯಾರ್ಥಿಗಳು ಎಂಜಾಯ್ ಮಾಡಿದ್ರು. ಕಾರುಗಳ ಮುಂದೆ ಫೋಟೋ ಕ್ಲಿಕ್ಕಿಸಿಕೊಂಡ್ರು. ಓಟ ಮತ್ತು ರನ್ ಎಲ್ಲರೂ ಕೂಡ ಇಲ್ಲಿ 2,000 ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ವಿದ್ಯಾರ್ಥಿಗಳೆಲ್ಲರೂ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದ್ರಗೋಸ್ಕರ 5K ಮತ್ತೆ ವಾಕಥಾನ್ ನಡೆಸಿದ್ರು. ಅದರಲ್ಲಿ ನಾನು ಫಸ್ಟ್ ಪ್ಲೇಸ್. ಯುವ ಸಮೂಹ ಇತ್ತೀಚೆಗೆ ಮಾದಕ ವಸ್ತುಗಳ ದಾಸರಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ತಿದ್ದು, ಇದನ್ನು ತಪ್ಪಿಸಿ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಪೊಲೀಸ್ ಇಲಾಖೆ ಡ್ರಗ್ಸ್ ಮುಕ್ತ ಭಾರತ ಕಲ್ಪನೆಯೊಂದಿಗೆ ಜಾಗೃತಿ ಅಭಿಯಾನ ಕೈಗೊಂಡಿದ್ದಾರೆ. ಒಂದು ಮಾದಕ ವಸ್ತುಗಳು ಬೇಡವೇ ಬೇಡ ಅನ್ನುವ ಒಂದು ಸಂದೇಶವನ್ನ ನಮ್ಮ ಯುವಜನರಿಗೆ ಮುಗಿಸುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಯುವಕರಲ್ಲಿ ಮನವಿ ಮಾಡೋದು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಕುತೂಹಲಕ್ಕಾದರೂ ಸಹ ಮಾದಕ ವಸ್ತುಗಳಿಗೆ ನಾವು ಯಾವುದೇ ರೀತಿಯ ಅವಕಾಶವನ್ನು ಕೊಡಬಾರದು. ಕಾಂತಾರ ಚಿತ್ರದ ಸಾಂಗ್ಗೆ ಸಪ್ತಮಿ ಗೌಡ ಸ್ಟೆಪ್ಸ್ ಹಾಕಿ ಸಂಭ್ರಮಿಸಿದ್ರು. ಆತುರು ಚಂದ್ರು, ನ್ಯೂಸ್ 18 ಆನೇಕಲ್. ಬೀದಿ